सब निकालना है भाई आगे ರಾಮು ಜೊತೆ ಬಂದೆ ಕಾಲ್ಗಳೆಲ್ಲ ದಾಗ 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 ಅಂತ ಏನ್ ಫ್ರೈ ಮಾಡ್ದಂಗಿದೆ ಹಂಗಾಗ್ತಾ ಇದೆ 48 ಡಿಗ್ರಿನಾ 48 ಡಿಗ್ರಿ ಅಂತೆ 48 ಡಿಗ್ರಿ ರೈಡ್ ಮಾಡಿದೀವೋ ಎಮ್ಮೆ ಗಾಡ್ ನೋಡಿ ಮುಂದೆ ಏನು ಕಾಣಿಸ್ತಿದೆ ಅದು ಪಾಕಿಸ್ತಾನ ಆ್ಯಕ್ಚುಲಿ ನೋಡಿ ಪಾಕಿಸ್ತಾನ ಇದೆಲ್ಲ ನೋಡಿ ಇಲ್ಲಿ ಫೆನ್ಸಿಂಗ್ ಹಾಕಿದ್ರಲ್ಲ ಒಂದು ಇಂಡಿಯಾದು ಅಲ್ಲಿ ಮುಂದಗಡೆ ಕಾಣಿಸ್ತಿದೆಯಲ್ಲ ಅದು ಪಾಕಿಸ್ತಾನದು ಇದು ಇಂಡಿಯಾದು ನೋಡಿ ಹೆಂಗಿದೆ ಅಲ್ಲಿ ನೋಡಿ ಅಲ್ಲಿ ಫ್ಲ್ಯಾಗ್ ಪಾಕಿಸ್ತಾನ ಫ್ಲ್ಯಾಗು ಮಸೀದಿ ನೋಡಿ ಮಸೀದಿ ಕಾಣಿಸ್ತಾ ಇದೆ ಶುಭೋದಯ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ದಿನಾಂಕ ಬಂದು ಜೂನ್ 16ನೇ ತಾರೀಕು ನಮ್ಮ ಫಸ್ಟ್ ಡೇ ಗಂಧದ ಗುಡಿ ಲಡಾಖ್ 2024 ರೈಡ್ ಪ್ರಾರಂಭವಾಗಿದೆ ಇವತ್ತು ಚಂಡೀಗಢದಿಂದ ಅಮೃತ್ಸರ್ ಕಡೆ ಹೋಗ್ತಾ ಇದ್ದೀವಿ ಸೊ ನೋಡಿ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ನೋಡಿ ಆಲ್ ಗೇರ್ಡ್ ಅಪ್ ಲಡಾಖ್ 2024 ಫ್ರಮ್ ಗಂಧದ ಗುಡಿ ಸೊ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ಚೆನ್ನಾಗಾಗಲಿ ಅಂತ ರೈಡು ಸೊ ಇಲ್ಲಿಂದ ಇವಾಗ ಹೊರಡೋದೆ ಬಾಯ್ಸ್ ಎಲ್ಲ ರೆಡಿ ಫುಲ್ ಇದೇ ಆಗಿದೆ ನಮ್ಮದು ಬ್ಯಾಕಪ್ ವೆಹಿಕಲ್ ಅಲ್ಲಿದೆ ಆ್ಯಕ್ಚುಲಿ ತೋರಿಸ್ತೀನಿ ಅದನ್ನು ಇಲ್ಲಿಂದ ಓಡ್ತಾ ಇದ್ದೀವಿ ಸಮಯ ಬಂದು 4 ಅವರ್ಸ್ ಜರ್ನಿ ಅಷ್ಟೇ ತೋರಿಸ್ತಾ ಇರೋದು 8:42 ಆಗಿದೆ ಆ್ಯಕ್ಚುಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ ಯಾಕೆಂದರೆ ಇನ್ನೂ ಬೇಗ ಬಿಡಬೇಕಾಗಿತ್ತು 8 o'clock ಅಂತ ಪ್ಲ್ಯಾನ್ಸ್ ಇದ್ದಿದ್ದು ಬಟ್ ಏನು ಮಾಡೋಣ ಹೇಳಿ ಆಗುತ್ತೆ ಗ್ರೂಪ್ ಅಂದಮೇಲೆ ಇದೆಲ್ಲ ಕಾಮನು ಇರಲಿ ಮೊದಲನೇ ದಿನದ ರೈಡು ಇವಾಗ ಆರಂಭವಾಗ್ತಿದೆ ಸೊ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನೋಡಿ ಅವರು ಓಡ್ತಾ ಇದ್ದಾರೆ ಯಾರು ನೋಡಿತವ್ರು ನೋಡಿ ಬ್ಯಾಕಪ್ ವೆಹಿಕಲ್ HP 58A 8591 ಹೊಸದು ಸೊ ಹೋಟೆಲ್ ಸಿಲ್ವಿಯಾ ಅನ್ನೋದ್ರಲ್ಲಿ 2 ದಿವಸ ಸ್ಟೇ ಮಾಡಿದ್ವಿ ಏನಾಗಿದೆ ಅಂದರೆ ಇಲ್ಲಿ 43 ಡಿಗ್ರಿ ಇದ್ರೂ ಇವತ್ತೇನು ಅಷ್ಟೇನು ಇದಾಗ್ತಾಯಿಲ್ಲ ಸೆಟ್ಟಾಗಿಬಿಟ್ಟಿದ್ದೀವಿ ಇನ್ನೊಂದು 2 ದಿವಸ ಬಿಟ್ಟರೆ ಅದಕ್ಕೂ ಸೆಟ್ಟಾಗಿಬಿಡ್ತೀವಿ ಅಷ್ಟೇ ಏನು ಹೇಳಿ ಬಟ್ ಆದರೆ ಬಾಡಿ ಕನ್ಫ್ಯೂಸ್ ಆಗ್ತಾಯಿದೆ ಒಂದ್ಸಲ AC ಹೋಗೋದು ಇನ್ನೊಂದ್ಸಲ ಬಿಸಿಲಿಗೆ ಬರೋದು ನೋಡೋಣ ಹೇಗಿರುತ್ತೆ ಅಂತ ಇವತ್ತಿನ ರೈಡು ಲೆಟ್ಸ್ ಗೋ ಜೈ ಶ್ರೀರಾಮ್ 237 ಕಿಲೋಮೀಟ್ರ್ ಇದೆ ನಮ್ಮ ಲೊಕೇಶನ್ಗೆ ನಡೆಯೋಣ ಝೀರಾಕ್ಪುರ್ ಏನಿದೆ ಝೀರಾಕ್ಪುರ್ ಝೀರಾಕ್ಪುರ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ್ಯಕ್ಚುಲಿ ಪಂಜಾಬಲ್ಲಿ ಇರೋದು ಇದು ಪಂಜಾಬು ಹರಿಯಾಣ ಮಧ್ಯದಲ್ಲಿ ಚಂಡೀಗಢ ಆ್ಯಕ್ಚುಲಿ ಪಂಜಾಬ್ ಮತ್ತು ಹರಿಯಾಣಗೆ ಕ್ಯಾಪಿಟಲ್ಲು ಚಂಡೀಗಢ ಯೂನಿಯನ್ ಟೆರಿಟರಿ ನೋಡಿ ಪಂಜಾಬಲ್ಲಿ ಇದೀವಿ ಇವಾಗ ವೆಲ್ಕಮ್ ಟು ಚಂಡೀಗಢ ಅಂಡಿ ದ ಸಿಟಿ ಬ್ಯೂಟಿಫುಲ್ ಸೆಕೆ ಇಸ್ ದ ಬ್ಯೂಟಿಫುಲ್ ನೋಡಿ ಸೊ ಸಿಟಿ ಬಿಟ್ಟು ಯಾವುದೋ ದಾರಿಗೆ ಬಂದಿದ್ದೀವಿ ಎಲ್ಲಿ ಚಂಡೀಗಢಲ್ಲಿದ್ದೀವ ಪಂಜಾಬಲ್ಲಿದ್ದೀವ ರೈಟು ಎಲ್ಲಿದ್ದೀವಿ ಚಂಡೀಗಢಲ್ಲೇ ಇದ್ದೀವಿ ಸೆಕ್ಟರ್ 54 ಅಂತೆ ಇವಾಗೆಲ್ಲ ಆಲ್ಟ್ರೇಷನು ಇದು ಮಾಡಿಫಿಕೇಶನ್ ಏರಿಯಾಗೆ ಬಂದೀವಿ ಹೆಂಗೈತೆ ಇದು ಯಪ್ಪ ಇನ್ನೂ ಕಟ್ತಾವ್ರೆ ಭಯಂಕರ ಗುರು ಎಷ್ಟು ಜನ ಎಷ್ಟು ಫ್ಯಾಮಿಲೀಸ್ ಇರ್ಬೋದು ಅಲ್ಲಿ ಭಯಂಕರ ಸೂಪರ್ ಒಂದೊಂದು ಸ್ಕಾರ್ಪಿಯೋನು ಹಿಂಗೇನೆ ನೋಡಿ ಹೆಂಗಿದೆ ಮ್ಯಾಗ್ವಿಲೆಲ್ಲ ಹಾಕ್ಸಿ ಹೆಂಗಿದೆ ಅಲ್ಲ ಸ್ಕಾರ್ಪಿಯೋ ಅಂದರೆ ಇವ್ರಿಗೆ ತುಂಬ ಇಷ್ಟ ಸ್ಕಾರ್ಪಿಯೋ ಸ್ಟ್ಯಾಂಡರ್ಡ್ ಬುಲೆಟು ಸಖತ್ ಇಷ್ಟ ಬರ್ರ ಅಂತ ಹೋಗ್ತಾರೆ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಬುಲೆಟ್ ಇಲ್ಲೇ ಕಾಣಿಸ್ಬಿಡ್ಸು ಬುಲೆಟ್ 350 ಸ್ಟ್ಯಾಂಡರ್ಡ್ ಅದಕ್ಕೊಂದು ಮ್ಯಾಗ್ ಹಾಕ್ಸಿ ಅದಕ್ಕೊಂದು ಅವ್ರದ್ದು ಎಕ್ಸಾಸ್ಟ್ ಹಾಕ್ಸಿ ಹೋಗ್ತಾ ಇದ್ರೆ ಒಂದು ಟರ್ಬನ್ ಹಾಕ್ಕೊಂಡು ಅದ್ರ ಇದೇ ಬೇರೆ ಕದರೇ ಬೇರೆ ಅವ್ರದ್ದು ನೋಡಿ ಎಲ್ಲ ಬಲ್ಲೆ ಬಾಯ್ಸ್ ಗೊತ್ತಿಲ್ಲ ಜಮ್ಮು ಕಾಟ್ರಾ ಎಲ್ಲೆಲ್ಲೋ ಹೋಗ್ತೇವೆ ಸಾಂಬಾ ಜಮ್ಮು ಬುಕ್ ಟಿಕೆಟ್ ಆನ್ಲೈನ್ ಆ್ಯಟ್ ಏನು CTO ಆನ್ಲೈನ್ CHDR ಥ್ರೂ ಅಪ್ಲಿಕೇಶನ್ ಅಂತೆ ಮುಸಾಫಿರ್ ಯಾವುದೋ ಮುಸಾಫಿರ್ ಕಾಟ್ರಾಗ ಹೋಗ್ತಾರೆ ಹುಷಾರಾಗಿ ಹೋಗಿ ಅಡ್ವೆಂಚರ್ಸ್ ಓವರ್ಲ್ಯಾಂಡ್ ಅಪೋಲೋ ನೋಡಿ ಇಲ್ಲಿ ಲಡಾಖ್ ಎಕ್ಸ್ಪಿಡಿಷನ್ ಅಂತೆ ಲಡಾಖ್ ಅಪೋಲೋ ಟೈರ್ಸಿಂದ ಜಾಲಿ ಅಮ್ಮ ಬಿಸಿಲು ಬಿಸಿಲೇ ಇಷ್ಟು ಬಿಸಿಲಲ್ಲೂ ಯಾವುದೋ ಒಂದು ನದಿನೋ ಏನೋ ಗೊತ್ತಿಲ್ಲ ಯಾವ ನದಿ ಇದು ಸಟ್ಲೇಜ್ ರಿವರು ಅದಕ್ಕೆ ಇಷ್ಟು ದೊಡ್ಡದಾಗಿರೋದು ಸಟ್ಲೇಜ್ ಎಲ್ಲಿಂದ ಬರೋದು ಗೊತ್ತಾಯ್ತು ಹಿಮಾಲಯಸಿಂದ ಸಖತ್ತಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಮೈ ಗಾಡ್ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಓಡ್ತಾ ಇದ್ದೀವಿ ಗುರು ರೆಸ್ಟ್ ಅಂದರೆ ಬಿಸಿಲಿಗೆ ರೆಸ್ಟು ಓಡಿಸಿ ಸುಸ್ತಾಗಿಲ್ಲ ಬಿಸಿಗೆ ರೆಸ್ಟು ಹೇಳಿ ಆಗ್ತಾಯಿಲ್ಲ ಹೆವಿ ಬಿಸಿಲು ಜಲಂಧರ್ ಕ್ರಾಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ
ಏನಂತಂದರೆ ಒಬ್ಬರು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ, ಓಡ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ಯಾಕಪ್ ವೆಹಿಕಲ್ ಹತ್ಕೊಂಡ್ರು. ಇವಾಗ ಆ ಗಾಡಿನ ಬ್ಯಾಕಪ್ ವೆಹಿಕಲಲ್ಲಿ ಏನು ಮೆಕ್ಯಾನಿಕ್ ಇದ್ದರು ಅವ್ರು ಓಡಿಸ್ತಾರೆ ಪಾಪ. ಏನಾದ್ರು ಬಿಸಿಲು ಅಷ್ಟಿದೆ, ಸೊ ಆದ್ದರಿಂದ ಸ್ವಲ್ಪ ವಾಮಿಟ್ ಆಯಿತು ಅವ್ರಿಗೆ, ಚೇತನ್ಗೆ. ಇರಲಿ, ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಆಗುತ್ತೆ, ಹ್ಯಾಪನ್ಸ್. ಜ್ಯೂಸ್ ಕೊಡ್ತಿದ್ದಾರೆ, ನಿಲ್ಲಿಸ್ತಾರೆ ಅವ್ರೆ. ಅವ್ರು ಜ್ಯೂಸ್ ಕುಡೀರಿ ಅಂತ ನಮ್ಗೆ ಆಗಲ್ಲ ಅಂತ. ಸಬ್ ನಿಕಾಲ್ನಾ ಹೈ ಬೈ. ಹಾಗೆ ಹೆಲ್ಮೆಟ್ ನಿಕ್ಕ ಪಾಪ ಕರೀತವ್ರೆ. ಹಾಗೆ ಧನ್ಯವಾದ ಬೈ. ಪಾಪ ಹೆಂಗೆ ಹೆಲ್ಪ್ ಮಾಡ್ತವ್ರೆ ಎಲ್ಲರಿಗೂ. ಅಮೃತ್ಸರಿನ ಎಂಟ್ರೆನ್ಸು ಹೋದ್ಸಲಿ ಬಂದಾಗಲೂ ಹಿಂಗೆ ಹೋಗಿದ್ದು. ಲೈಟ್ ಬಂದಿದ್ವಿ ಅಷ್ಟೇ, ಅವಾಗ ಏನಿಲ್ಲ ಡಿಫ್ರೆನ್ಸು. ಸೊ ಇಲ್ಲಿಂದ ನಮ್ಮ ಸ್ಟೇಗೆ ಇನ್ನೂ 13 ನಿಮಿಷ ತೋರಿಸ್ತಾ ಇದೆ. ಎಷ್ಟು ಕಿಲೋಮೀಟ್ರ್? 6.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಏನಂದರೆ ಹೆವಿ ಹೀಟು, ಮೊಬೈಲ್ ಹೊರಗಡೆ ಇಡೋಕ್ಕೆ ಭಯ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ಟೆಂಪ್ರೇಚರ್ ಹೈ ಅಂತ ತೋರಿಸ್ತಾ ಇದೆ. ಆದ್ದರಿಂದ ಎಲ್ಲ ಜ್ಞಾಪಕ ಇದೆ. ನೈಟ್ ಬಂದಿದ್ವಿ ನಾವು ಫಸ್ಟ್ ಟೈಮು, ನಾನು ಗಿರಿ ಬಂದಾಗ ರಾಜಸ್ಥಾನಿಂದ ಬಂದಿದ್ದೀವಿ ನಾವು. ನೈಟ್ ಆಗಿತ್ತು ನೋಡಿ ಎಂಟ್ರೆನ್ಸ್. ಗಾಡೀಲಿ ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲದೇನವ್ರು ನೋಡ್ಕೊಳ್ಳಿ. ಇದ್ರ ಕೆಳಗಡೆನೇ ಸ್ವಲ್ಪ ಹೊತ್ತಿರೋಣ ಅನ್ನಿಸ್ತೈತೆ. ಇದೇನಿದು? ಹುಡುಗರೆಲ್ಲ ಫುಲ್ಲು ಖುಷಿ. ಹಾಯ್ ಖುಷಿ ಹಾಯ್ ಬಾಯ್. ಎಲ್ಲಿ ಬರ್ತಾವನು ಇವನು ಅಣ್ಣ? ಏನಲ್ಲಿ ಗಲ್ಲಿ ಓಡಾಡ್ತಾ ಇದ್ದೀವಿ. ಆ ಟ್ರ್ಯಾಕ್ಟರ್ ಬೇರೆ ಬಂತು ಗುರು. ಅಮೃತ್ಸರ್ ಗ್ರ್ಯಾಂಡಾ? ಹ್ಞೂ ಇದೆ. ಓಕೆ, ರೀಚ್ಡ್. ಯಪ್ಪ, ಆಗ್ತಾಯಿಲ್ಲ ಗುರು, ಆಗ್ತಾಯಿಲ್ಲ. ಫುಲ್ಲು ರೂಮ್ಸೇ ಈ ರೋಡಲ್ಲಿ, ಎಲ್ಲ ಫುಲ್ಲು ರೂಮ್. ಓಕೆ, ರೂಮ್ದು ಕೇಳ್ಕೊಂಬರೋಣ. ಸರ್ ರೀಚ್ ಆಗಿ ಹೋಟೆಲ್ಸ್ ಎಲ್ಲ ಚೆಕ್-ಇನ್ ಆಗಿದ್ದೀವಿ. ನೋಡಿ ಈ ಥರ ಇದೆ ರೂಮ್ಸು, ಬ್ಯೂಟಿಫುಲ್ ಆಗಿದೆ ರೂಮ್ಸು. ಹೇಗಿದೆ ರೂಮು ರೋಹಿತ್? ಚೆನ್ನಾಗಿದೆಲ್ಲ, ಒಳ್ಳೆ ಎ ಸಿ. ಹೊರಗಡೆ ಮಾತ್ರ ದಾಗ ಅಂತ ಹಂಗೆ ತಲೆ ಸುತ್ತಿದ್ದವು ಒಂದೇ ಬಾಕಿ, ಅಷ್ಟು ಬಿಸಿ ಇದೆ ಆ್ಯಕ್ಚುಲಿ. ನೋಡಿ ಸ್ಮಾರ್ಟಾಗಿ ರೆಡಿಯಾಗಿದ್ದೀನಿ. ವಾಘಾ ಬಾರ್ಡ್ರಿಗೆ ಹೋಗೋಕ್ಕೆ ಊಟ ಮಾಡಿಲ್ಲ, ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ. ಈ ಬಿಸಿಲು ಬೇರೆ ಹಾಕ್ಕೊಂಡು ರುಬ್ತಾ ಇದೆ. ಸೊ ಹೋಟೆಲ್ ಮಾತ್ರ ಸಖತ್ತಾಗಿದೆ ಗುರು. ನೋಡಿ ಎಲ್ಲ ಬಾಯ್ಸ್ಗೆಲ್ಲರಿಗೂ ಹೋಟೆಲ್ ಬಂದಿದೆ, ಹೋಟೆಲ್ ರೂಮ್ ಸಿಕ್ಕಿದೆ. ಸಾರಿ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದೀನಿ ಮಾತಾಡೋದ್ರಲ್ಲಿ. ನೋಡಿ ಬಾಯ್ಸ್, ನಮ್ಮ ರೂಮ್ ಹೀಗಿದೆ, ಚೆನ್ನಾಗಿದೆ. ಸೊ ಇವಾಗ ಊಟ ಮಾಡಿಕೊಂಡು ಡೈರೆಕ್ಟಾಗಿ ವಾಘಾ ಬಾರ್ಡ್ರಲ್ಲಿ ಸಿಗೋಣ. ನನ್ನ ಗಾಡಿನ ಸ್ಟೇಯಲ್ಲಿ ನಿಲ್ಲಿಸಿ ನಡ್ಕೊಂಬಂದೆ. ಬಿಸಿಲು ಕಲಿಸಿದೆ, ಗಾಡಿಲೇ ಬಂದೆ, ರಾಮು ಜೊತೆ ಬಂದೆ. ಕಾಲ್ಗಳೆಲ್ಲ ದಾಗ ಅಂತ ಏನು ಹೇಳಿ ಫ್ರೈ ಮಾಡ್ದಂಗಿದೆ, ಹಂಗಾಗ್ತಾ ಇದೆ. 48 ಡಿಗ್ರಿನಾ? 48 ಡಿಗ್ರಿ ಅಂತೆ. 48 ಡಿಗ್ರಿ ರೈಡ್ ಮಾಡಿದ್ದೀವೋ, ಎಮ್ಮೆ ಪಡೋ, ಖುಷಿ ಪಡ್ಬೇಕು ನೀನು. ಏನು ಹೇಳಿ ಅಪ್ಪ, ಆರ್ಡ್ ರೈಡರ್ಸ್ ಅಂತಾರವರು. ಓಕೆ, ರಾಮವ್ರು ಬಂದರು. ನೋಡಿ ರಾಮವ್ರೆ, ಕ್ಯಾಪ್ ನಿಮ್ಮದು. ಓಕೆ, ಒಟ್ಟಿನಲ್ಲಿ ಟೆರರ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಬಂದಿದ್ದೀವಿ ಇವಾಗ, ಆಗ್ತಾಯಿಲ್ಲ. ಟೆರರ್ ಕಾಲೆಲ್ಲ ಎತ್ತು ಓಡಿಸ್ತು. ಅಯ್ಯೋ ಈಗ ಕಷ್ಟ ಜೀವನ ಇಲ್ಲಿ. ಊಟನೇ ಮಾಡಿಲ್ಲ, ಅದಕ್ಕೆ ಇಲ್ಲಿ ವೆಜ್ ಸ್ಪ್ರಿಂಗ್ ರೋಲ್ ತೊಗೋತಾ ಇದ್ದೀವಿ. 50 ರೂಪಾಯಿ ಎರಡಕ್ಕೆ, ಪರವಾಗಿಲ್ಲ. ಆದರೆ ಏನು ಫುಲ್ಲು ಜನ ನೋಡಿ, ಜನ ಇದ್ದಾರೆ ಸ್ಪ್ರಿಂಗ್ ರೋಲ್ಗೆ. ಜನ ಮಾತ್ರ ಇದ್ದಾರೆ ಹೆವಿಯಾಗಿ. ಸೊ ಬಂದಿದ್ದೀವಿ, ಇವಾಗ ಹೊರಗಡೆ ಹೋಗ್ತೀವಿ. ಇಂಡಿಯಾಸ್ ಟಾಲೆಸ್ಟ್ ಫ್ಲ್ಯಾಗ್ ನೋಡಿ ಹೆಂಗಿದೆ. ಪಾಕಿಸ್ತಾನವ್ರಿಗಿಂತ ಹೈಟಲ್ಲಿದೆ, ಅದು ಬೇಕಾಗಿರೋದು. ಅಲ್ಲಿ ಕಾಣಿಸ್ತಾ ಇದೆ, ನೀವು ಕಾಣಿಸ್ತಾ ಇಲ್ಲ ಗೋಪ್ರಲ್ಲಿ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇರೋದು ಪಾಕಿಸ್ತಾನ್ ಫ್ಲ್ಯಾಗು, ಇಲ್ಲಿ ನೋಡಿ ಇಂಡಿಯಾ ಫ್ಲ್ಯಾಗ್. ಸೂಪರ್ ಅಪ್ಪ, ನೋಡೋಕ್ಕೆ ಆಗ್ತಾಯಿಲ್ಲ, ಒಣಗೋಗಿದೆ, ಕಲರ್ ಶೇಡ್ ಆಗಿದೆ, ಕಾಣಿಸ್ತಾ ಇಲ್ಲ ಗುರು. ಹೆಂಗ್ ನೋಡಿ, ಹೆಂಗ್ ಹಾರಾಡ್ತಾ ಇದೆ. ದುಡ್ಡಿಲ್ಲ, ಫ್ಲಾಗ್ ಚೇಂಜ್ ಮಾಡಿದ್ರು. ಹೆಂಗ್ ಹಾರಾಡ್ತಾ ಇದೆ. ಅವ್ರ ಹತ್ರ ಟೀ ಕಾಫಿ ಕುಡಿಗೇನೆ ದುಡ್ಡಿಲ್ಲ, ಏನು ಫ್ಲಾಗ್ ಚೇಂಜ್ ಮಾಡ್ತಾರ ಪಾಪ. ಸೂಪರ್, ಹೆಂಗಿದೆ ಅಲ್ಲ ಪಾ. ಸೂಪರು ನೋಡಿ, ಎಷ್ಟು ಮೇಲೆ ಹೆಂಗಿದೆ ಅಂದರೆ ಬಾ, ಅಯ್ಯೋ ಕತ್ತಾಗಿದೆ. ಅಲ್ಲಿರೋದು ನೋಡಿ, ನಾವೆಲ್ಲಿದ್ದೀವಿ ಎಂಟ್ರಿ ಆಗ್ತಾಯಿದ್ದೀವಿ ಹೊರಗಡೆ. ಸೊ ನೀವೇನಾದರೂ ಬೈಕರ್ಸು ಹೆಲ್ಮೆಟ್ ತೊಗೊಂಡ್ಬಿಟ್ರೆ ಲಾಕ್ ರೂಮ್ ಅಂತಿದೆ, ಅಲ್ಲಿ ಹೆಲ್ಮೆಟ್ಸ್ ಇಡ್ಬೋದು. 50 ರೂಪಾಯಿ ತೊಗೋತಾರೆ.
ಸಖತ್ ಬಿಸಿಲಿದೆ ಈ ಕಡೆನೇ ಬಿಟ್ಟಿದ್ದಾರೆ. ಏನು ಹೇಳಿ, ಮುಂಚೆನೇ ಹೋಗೋರು ಅವರೆಲ್ಲ, ಅದಕ್ಕೆ ಹೇಳಿದ್ದು ಮುಂಚೆನೇ ಹೋಗೋಣ ಅಂತ. ಇವಾಗ ಹೊಡೆಸ್ಕೋಬೇಕು ಬಿಸಿಲಿಗೆ. ಮೇಲೆ ಹೋಗ್ಬಿಡೋಣ ಬರೋ, ಅಲ್ಲಿ ಮುಂದೆ ಹೋಗ್ಬಿಡೋಣ ಬನ್ನಿ ಬ್ರೋ. ಮೇಲೆ ಹೋಗೋಣ ಬಾ. 48 ಡಿಗ್ರಿ ಇದ್ರು ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಅಲ್ಲಿ ಜನನೇ ಇಲ್ಲ, ಖಾಲಿ ಹೊಡಿತವ್ರ ಗುರು. ಅಯ್ಯೋ ಕರ್ಮ ಯಪ್ಪ. ಸೊ ಸ್ನೇಹಿತರೆ, ಸೀಟ್ ಸಿಕ್ಕಿಲ್ಲ ಕುತ್ಕೊಳ್ಳೋದಕ್ಕೆ, ಸಖತ್ತು ಬಿಸಿಲು ನೋಡಿ. ಮೇಲೆ ನಿಂತಿದ್ದೀವಿ ಇಲ್ಲಿ ಬಂದು. ಆ್ಯಕ್ಚುಲಿ ನೋಡಿ ಅಲ್ಲೆಲ್ಲ ಫುಲ್ಲು ಬಿಸಿಲು, ಜನಕ್ಕೆ ಜಾಗನೇ ಇಲ್ಲ ಆ್ಯಕ್ಚುಲಿ ಕುತ್ಕೊಳ್ಳೋದಕ್ಕೆ. ಅಲ್ಲಿ ಒಬ್ಬನೂ ಇಲ್ಲ ಅವ್ರ ಕಡೆ, ಸರಿನಾ? ಇಲ್ಲಿ ಫುಲ್ಲು ಜನಸಾಗರ ನೋಡಿ. ಆ ಕಡೆ ಏನು ಕಾಣಿಸ್ತಿದೆ ಇದೆಲ್ಲ ಪಾಕಿಸ್ತಾನ. ಇಲ್ಲೊಂದು ಫೆನ್ಸಿಂಗ್ ಕಾಣಿಸ್ತಿದೆ ನಿಮಗೆ, ಫೆನ್ಸಿಂಗ್ ಆ ಕಡೆ ಏನಿದೆ ಎಲ್ಲ ಪಾಕಿಸ್ತಾನ ನೋಡಿ. ಅಲ್ಲಿ ಉರ್ದುಲ್ ಬರ್ದಿದ್ದಾರೆ, ಅಲ್ಲೊಂದು ಫ್ಲ್ಯಾಗ್ ಇದೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಈ ಗ್ಯಾಪಲ್ಲಿ ಒಂದು ಫ್ಲ್ಯಾಗ್ ಇದೆ, ಅಲ್ಲೊಂದು ಮಸೀದಿ ಇದೆ, ಅಲ್ಲೇ ಮಸೀದಿ ಇದೆ. ಗೋಪುರ ಅಲ್ಲಿನೂ ಕಾಣಿಸ್ತಾ ಇರಲ್ಲ ನೋಡಿ. ಇಲ್ಲೊಂದು ಶೀಟ್ ಏನೋ ಹಾಕಿದ್ದಾರೆ, ಅದು ಕೂಡ ಪಾಕಿಸ್ತಾನವ್ರದ್ದೇ ಎಲ್ಲ ಇದೆ, ಪಾಕಿಸ್ತಾನವ್ರದ್ದೇ ಇದೆಲ್ಲ. ಇದೇನು ಕಾಣಿಸ್ತಿದೆ ಇದು ನನಗೆ ಗೊತ್ತಿರೋ ಮಧ್ಯದಲ್ಲಿ ಏನು 2 ಫೆನ್ಸಿಂಗ್ ಇದೆ, ನಮ್ಮ ಇಂಡಿಯಾದು ಮತ್ತು ಪಾಕಿಸ್ತಾನದು. ಮಧ್ಯದಲ್ಲಿ ಏನಿದೆಯೋ ಅದು ನನಗೆ ಗೊತ್ತಿರೋಂಗೆ ಇದು ಅನಿಸುತ್ತದು, ನದಿನೋ ಏನೋ ಇರಬಹುದು, ನನಗೆ ಗೊತ್ತಿಲ್ಲ. ಇರಬಹುದು, ಇಲ್ಲದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಮೊದಲು ಡೆಲ್ಲಿಯಿಂದನೋ ಎಲ್ಲಿಗೋ ಲಾಹೋರ್ಗೋ ಬಸ್ ಹೋಗ್ತಾಯಿತ್ತು, ಡೆಲ್ಲಿಯಿಂದನೋ ಇಂಡಿಯಾ ಟು ಪಾಕಿಸ್ತಾನ್ಗೆ ಬಸ್ ಇತ್ತು. ಓಕೆ, ಸೊ ಆ ಟೈಮಲ್ಲಿ ನನಗೆ ಗೊತ್ತಿರೋಂಗೆ ಇಲ್ಲಿಂದನೇ ಈ ರೋಡಲ್ಲೇ ಹೋಗ್ತಾಯಿತ್ತು ಅಂತ ಅಂದ್ಕೊತೀನಿ, ಇಲ್ಲ ಈ ರೋಡಲ್ಲೇ ಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾಯಿತ್ತು ಬಸ್ಸು. ಆಮೇಲೆ ಸುಮಾರು ಅಟ್ಯಾಕ್ಸು ಅದು ಇದೆಲ್ಲ ಆದಮೇಲೆ ನಿಲ್ಲಿಸ್ಬಿಟ್ರು ಅದನ್ನು. ಒಟ್ಟಿನಲ್ಲಿ ನಮ್ಮ ಕಣ್ಣಿಗೆಲ್ಲ ಕಾಣಿಸ್ತಾಯಿದೆ, ಅಲ್ಲಿ ಮನೆಗಳಿದೆ, ಅಲ್ಲೊಂದು ಮಸೀದಿ ಇದೆ, ಕಣ್ಣಿಗೆಲ್ಲ ಕ್ಲೀನಾಗಿ ಕಾಣಿಸ್ತಿದೆ. ಬಟ್ ಗೋಪ್ರೋ ಕ್ಯಾಮ್ರಾ ಕಾಣಿಸ್ತಿಲ್ಲ ಇಲ್ಲಿ ನೋಡಿ. ಮುಂದೆ ಏನು ಕಾಣಿಸ್ತಿದೆ ಅದು ಪಾಕಿಸ್ತಾನ. ಆ್ಯಕ್ಚುಲಿ ನೋಡಿ ಪಾಕಿಸ್ತಾನ ಇದೆಲ್ಲ ನೋಡಿ. ಇಲ್ಲಿ ಫೆನ್ಸಿಂಗ್ ಹಾಕಿದ್ದಾರಲ್ಲ, ಒಂದು ಇಂಡಿಯಾದು, ಅಲ್ಲಿ ಮುಂದಗಡೆ ಕಾಣಿಸ್ತಿದೆಯಲ್ಲ ಅದು ಪಾಕಿಸ್ತಾನದು, ಇದು ಇಂಡಿಯಾದು. ನೋಡಿ ಹೆಂಗಿದೆ ಅಲ್ಲಿ ನೋಡಿ, ಅಲ್ಲಿ ಫ್ಲ್ಯಾಗ್, ಪಾಕಿಸ್ತಾನ ಫ್ಲ್ಯಾಗು. ಮಸೀದಿ ನೋಡಿ, ಮಸೀದಿ ಕಾಣಿಸ್ತಾ ಇದೆ, ಆವಾಗಲೇ ತೋರಿಸ್ತೀನಿ ಹಿಂದೆ. ಇಲ್ಲಿ ನೋಡಿ, ಇಲ್ಲೇನೋ ಒಂದಿದೆ, ಶೀಟ್ ಏನೋ ಹಾಕಿದ್ದಾರೆ, ಶೆಡ್ ಏನೋ ಹಾಕಿದ್ದಾರೆ. ಸೂಪರ್. ಎಷ್ಟು ಕ್ಲೋಸಲ್ಲಿದ್ದೀವಪ್ಪ. ಈ ಪಾರ್ಟು ನೋಡಿರಲಿಲ್ಲ. ಇಂಡಿಯಾ ಕಡೆ ನೋಡಿ ಪರೇಡ್ನ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ. ಪಾಕಿಸ್ತಾನ ಕಡೆ ನೋಡಿ ಖಾಲಿ ಹೊಡಿತಿದೆ, ಯಾರಂದ್ರೆ ಯಾರೂ ಇಲ್ಲ ನೋಡಿ. ಅದೇ ಪಾಕಿಸ್ತಾನ ಆ್ಯಕ್ಚುಲಿ ನೋಡಿ, ಇಲ್ಲಿ ಯಾರೂ ಇಲ್ಲ. ಏನು ಹೇಳಿ, ಈ ಕಡೆ ಇರ್ಬೋದೇನೋ ಸ್ವಲ್ಪ ಜನ, ಈ ಕಡೆ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಕಾಣಿಸ್ತಾ ಇಲ್ಲ ಅನ್ಸುತ್ತೆ. पाकिस्तान रेंजर के जवान एक ही समय में अपने अपने राष्ट्रीय ध्वज को से सम्मान उतारते हैं। और आज इस परेड का नेतृत्व कर रहे हैं श्री नीरज कुमार, असिस्टेंट कमांडेंट, और उनके साथ हैं सब इंस्पेक्टर। ಪರೇಡ್ ನಡೀತಾ ಇದೆ. दूसरे ध्यान है आप सभी उपस्थित गणमान्य व्यक्तियों का बीएसएफ की तरफ से रिट्रीट सेरेमनी परेड पर एक बार पुनः
ಪೆರೇಡೆಲ್ಲ ಮುಗೀತು ನೋಡೋದ್ರಲ್ಲ ಸ್ನೇಹಿತರೆ. ಸೊ ಚೆನ್ನಾಗಿತ್ತು, ಒಳ್ಳೆ ಜೋಶ್ ಇತ್ತು, ಒಳ್ಳೆ ಯಾವಾಗಲೂ ಇಲ್ಲಿ ಬಂದಾಗ ಏನು ಡಿಸಪಾಯಿಂಟ್ ಆಗೋಲ್ಲಪ್ಪ. ಎಷ್ಟೇ ಬಿಸಿಲಿರಲಿ ಏನೇ ಇರಲಿ ಆ ಜೋಶ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಸಖತ್ತಾಗಿತ್ತು, ಸಖತ್ ಒಂದು ರೋಮಾಂಚನವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟು ಅಮೃತ್ಸರ್ಗೆ ಹೋಗ್ತಿದ್ದೀವಿ. ಅಮೃತ್ಸರ್ ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗ್ತೀವಿ. ಇಲ್ಲಾಂದರೆ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಆಮೇಲೆ ಇವತ್ತಿನ ದಿನ ರೆಸ್ಟು, ನಾಳೆ ಟುವರ್ಡ್ಸ್ ಜಮ್ಮುನ ಪಯಣವನ್ನು ಮುಂದುವರಿಸ್ಬೇಕು. ಭಾರತ್ ಮಾತಾ ಕಿ ಜೈ. ಸಾಗರ ಏನು ಹೇಳಿ, ಫುಲ್ಲು ಜನ ಎಲ್ಲ ಕಡೆ, ಸಾಕಾದಾಯಿತು. ಲೆಟ್ಸ್ ಗೋ. ಆ ಕಡೆ ಎಲ್ಲ ಏನು ನೋಡ್ತೀರ ಅದೆಲ್ಲ ಪಾಕಿಸ್ತಾನ. ಆ್ಯಕ್ಚುಲಿ ಅದು ಗೊತ್ತೇ ಇರಲಿಲ್ಲ ಇಷ್ಟು ದಿನ. ಹಿಂಗಲ್ಲಿ ಫುಲ್ಲು ಜಾಮು ನೋಡ್ಬೋದು, ಫುಲ್ಲು ಜಾಮ್ ಆಗಿದೆ. ಸೊ ನೋಡಿ ಎಷ್ಟು ಬೆಳಕಿದೆ ಇನ್ನು. ಟೈಮ್ ಎಷ್ಟು ಗೊತ್ತಾ? 7:34, 7:15 ಟೈಮು. ಏನು ಹೇಳಿ, ಬೇಗ ಲೈಟು 8 ಬಾಟ್ರಿಗೆ ಇದೀವಲ್ಲ ಅದಕ್ಕೆ ಅರ್ಧ ಗಂಟೆ ಹೆಚ್ಚು. ಆದರೂ ನೋಡಿ 7:15 ಆಯಿತು. ಲಡಾಖಲ್ಲೂ ಹಂಗೆ ನಾವು ಸೂಪರ್. ಸೊ ಊಟ ಎಲ್ಲ ಆಯಿತು. ಊಟದಲ್ಲಿ ಒಳ್ಳೆ ಆ್ಯಸ್ ಯೂಶುವಲ್ ರೋಟಿ, ದಾಲು, ಚಾವಲು, ಪನ್ನೀರು ಮತ್ತು ಸಲಾಡು ಮತ್ತು ಒಂದು ಸ್ವೀಟ್ ಇತ್ತು ಅಷ್ಟೇ, ಬೇರೆ ಏನಿಲ್ಲ ಸ್ಪೆಷಲು. ಚೆನ್ನಾಗಿತ್ತು ಊಟ, ಓಕೆ ಪರವಾಗಿಲ್ಲ. ಇಲ್ಲೆಲ್ಲ ಬರೀ ರೋಟಿನೇ ಫೇಮಸ್ಸು, ಇನ್ನೇನಿಲ್ಲ. ಸೊ ಇಲ್ಲೊಂದು ಗಿಲ್ ಲಸ್ಸಿ ಅಂತೇನೋ ಇದೆಯಂತೆ, ಫೇಮಸ್ ಅಂತೇವೆ ಅಮೃತ್ಸರಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ. ಅದನ್ನು ಮುಗಿಸ್ಕೊಂಡು ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ತಕ್ಕಂಥ ರೂಮಿಗೆ ಬಂದು ಮಲ್ಕೊಂಬಿಡೋದು ಅಷ್ಟೇ ಇವತ್ತಿನ ಕೆಲಸ. ಆಲ್ರೆಡಿ ಟೈಮ್ ಒಂದು 9:30 ಆಗಿದೆ. ಬಟ್ ಗೋಲ್ಡನ್ ಟೆಂಪಲ್ 24 hours ಓಪನ್ ಇರುತ್ತೆ, ಅದಕ್ಕೆ ಇಷ್ಟೊಂದು ಹೋಗ್ತಾಯಿದ್ದೀವಿ. ಎಷ್ಟು ಕಮ್ಮಿ ಇರುತ್ತೆ ಸ್ವಲ್ಪ, ಆದ್ದರಿಂದ ಊಟ ಎಲ್ಲ ಆಯಿತು. ಸೊ ಲೆಟ್ಸ್ ಗೋ ಟು ಡ್ರಿಂಕ್ ಲಸ್ಸಿ. ನೋಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು ದೊಡ್ಡದು ಮುಚ್ಚಿಬಿಟ್ಟಿದ್ದಾರೆ ಅಷ್ಟೇ, ಗೊತ್ತಲ್ಲ. ಸೊ ನೋಡಿ ಗಿಯಾನ ಪಂಜಾಬ್ ಲಸ್ಸಿ ಅಂತೆ. ನೋಡಿ ಗ್ರೇಟ್ ಕಲಿ ಬಂದಿದ್ದಾರೆ, ತುಂಬ ಜನ ಫೋಟೋಸ್ ಹಾಕ್ಕೊಂಡಿದ್ದಾರೆ. ಗ್ಯಾನ್ ಲಸ್ಸಿನ ಇದು, ಗಿಯಾನಿ ಏನೋ. ಓಕೆ. ಸೊ ಫುಲ್ ಗ್ಲಾಸ್ 35, ಹಾಫ್ ಗ್ಲಾಸ್ 60. ಫುಲ್ ಗ್ಲಾಸ್ 60, ಹಾಫ್ ಗ್ಲಾಸ್ 35 ಅಂತೆ. ನೋಡಿ ಇವರೇನೆ ಚೆಫು. ನೋಡ ಹೇಗಿರುತ್ತೆ ಅಂತ. ಎಲ್ಲಿ ತೋರಿಸಿ ಹೆಂಗಿದೆ. ಓ ಮೈ ಗಾಡ್, ಪ್ಲೈನ್ ನೋಡಿ ಇಷ್ಟು ದೊಡ್ಡ ಲೋಡ್ಗಳು ಕೊಟ್ಟವ್ರು ಕುಡಿಯೋಕ್ಕಾಗುತ್ತಾ ಇದು? ಯಪ್ಪ, ಓ ಇಲ್ಲಿ ಪಾ ಹಿಂಗಿದೆ ನೋಡಿ. ಇದು ಹೆಂಗೆ ಕುಡಿಯೋದು ಇಷ್ಟು ದೊಡ್ಡದು? ಅಯ್ಯೋ ಚೆಲ್ಬಿಡುತ್ತೆ. ಓಕೆ ನೋಡೋಣ ಕುಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು. ಲಸ್ಸಿ ಎಲ್ಲ ಕುಡಿದು ಸಕಾಲಾಗಿತ್ತು ಟೇಸ್ಟ್ ಲಸ್ಸಿದು. ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ ನೋಡಿ ಬಾಯ್ಸ್ ಜೊತೆ. ಸಕ್ಕತ್ತಾಗಿ ಫುಲ್ಲು ಹೊಟ್ಟೆ ಫುಲ್ಲು ತುಂಬೋಯ್ತು. ಏನು ಹೇಳಿ, ಆಗಲೇ ಕುಡಿಯೋಕ್ಕೆ ನಾಳೆವ್ರಿಗೆ ಏನು ಬಿಡೋ ನಿಜ. ಹಾಂ, ದೂರ ಪಡೆಗಾ? ಓಕೆ. ಸೊ ಫೈನಲಿ ನಾನು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾಯಿಲ್ಲ. ಏನಕ್ಕೆ ಅಂತಂದರೆ 1.5 hour ಕ್ಯೂಯಲ್ಲಿ ನಿಂತ್ಕೊಬೇಕಂತೆ ಒಳಗಡೆ ಹೋಗೋದಕ್ಕೇ. ಅದಾದಮೇಲೆ ಇದರಲ್ಲಿನೇ ಯಾವುದು ಗರ್ಭಗುಡಿಗೆ ಏನಾದರೂ ಹೋಗ್ಬೇಕು ಅಂದರೆ ಅದಕ್ಕೆ ಇನ್ನೊಂದು 1.30 hours ಅಂದರೆ 1.5 ಗಂಟೆ ನಿಂತ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. ನಮ್ಮ ಸ್ನೇಹಿತರು ಯಾರು ಹೋಗಿದ್ರು ಅವರು ಹೇಳಿದ್ರು. ಸೊ ಅದರಿಂದ ನಾನು ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚಿಗೆ ಬರ್ತಿದ್ದಲ್ಲ ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತುಂಬ ಒಂದು ಸ್ವಲ್ಪ ಸುಸ್ತಾಗಿದ್ದೀವಿ. ಸೊ ಅದರಿಂದ ಜಾಸ್ತಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಾಯ್ಸ್ ಎಲ್ಲ ಫಸ್ಟ್ ಟೈಮ್ ಅಲ್ವಾ, ಸೊ ಅದರಿಂದ ತುಂಬ ಜನ ಹೋಗಿದ್ದಾರೆ. ಹೋಗಿ ಬರಲಿ, ಒಳ್ಳೆಯದಾಗಲಿ ಅವ್ರಿಗೆಲ್ಲ. ಸೊ ಇವತ್ತಿನ ದಿನ ಅಂತೂ ರೈಡು ತುಂಬ ಟೆರರ್ ಆಗಿತ್ತು. 45 ಡಿಗ್ರಿಲೇ ಓಡಿಸಿರೋದು. ಇಲ್ಲಿ ಹತ್ರ ಬರ್ತಾ ಇದ್ದಂಗೆ ಆವಾಗ ಹತ್ರ 48 ಡಿಗ್ರಿ ಅಂತ. ಏನು ಹೇಳಿ ಅಪ್ಪ, ಇದೆಲ್ಲ ನಾವು ಕೇಳಿದ್ದಷ್ಟೇ, ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ತಾಯಿದ್ದೀವಿ. ಇರಲಿ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಏನೂ ಮಾಡೋಕ್ಕಾಗಲ್ಲ, ತೊಂದರೆ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಇವತ್ತಿನ ವ್ಲಾಗ್ನ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ ಸ್ನೇಹಿತರೆ.